ಹಾಯ್, ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಪಾರ್ಟ್ 2 ಆಫ್ ಟಾಟಾ ಟಿಯಾಗೋ ಎಕ್ಸೈಟ್ ಇನ್ಫೋಟೈನ್ಮೆಂಟ್ ಸಿಸ್ಟಮ್. ಪಾರ್ಟ್ 1 ಅಲ್ಲಿ ನಿಮಗೆ ಕಂಪ್ಲೀಟ್ ಓವರ್ ವ್ಯೂ ಡೀಟೇಲ್ಸ್ ಸಿಕ್ತು ಇನ್ಫೋಟೈನ್ಮೆಂಟ್ ಸಿಸ್ಟಮ್ ಬಗ್ಗೆ, ಏನೇನೆಲ್ಲ ಆಪ್ಷನ್ಸ್ ಇದೆ, ಹೇಗೆಲ್ಲ ಯೂಸ್ ಮಾಡ್ಬೋದು ಅನ್ನೋದು. ಸೊ ಈಗ ಪಾರ್ಟ್ 2 ನಲ್ಲಿ ನಾನು ನಿಮಗೆ ಬ್ಲೂಟೂತ್ ಕನೆಕ್ಷನ್ ಮತ್ತೆ USB ಇಂದ ವಿಡಿಯೋ ಹೇಗೆ ಪ್ಲೇ ಮಾಡೋದು, ವಿಡಿಯೋ ಯಾವಾಗ ಪ್ಲೇ ಆಗುತ್ತೆ ಅನ್ನೋ ಇನ್ಫಾರ್ಮೇಷನ್ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಸೊ ಹಾಗಾದ್ರೆ ವಿತೌಟ್ ವೇಸ್ಟಿಂಗ್ ಮಚ್ ಟೈಮ್ ವಿಡಿಯೋ ಸ್ಟಾರ್ಟ್ ಮಾಡೋಣ. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕೆ ಮುಂಚೆ ಇನ್ ಕೇಸ್ ನೀವೇನಾದರೂ ಪಾರ್ಟ್ 1 ವಿಡಿಯೋ ನೋಡಿಲ್ಲ ಅಂತಂದ್ರೆ ಸೊ ಫಸ್ಟ್ ಅದನ್ನ ನೋಡಿ, ಇಲ್ಲ ಐ ಲಿಂಕ್ ಬಟನ್ ಅಲ್ಲಿ ಇದೆ. ಸೊ ಅದನ್ನ ಕ್ಲಿಕ್ ಮಾಡಿ ಪಾರ್ಟ್ 1 ನೋಡಿ, ಮತ್ತೆ ಫೀಚರ್ಸ್ ವಿಡಿಯೋ ನೋಡಿ, ಆಮೇಲೆ ಪಾರ್ಟ್ 2 ಪಾರ್ಟ್ 3 ವಿಡಿಯೋ ನೋಡಿ. ಓಕೆನಾ? ಸೊ ಲೆಟ್ ಸ್ಟಾರ್ಟ್ ದ ವಿಡಿಯೋ. ಸೊ ಹಾಗಿದ್ರೆ ಫಸ್ಟ್ ನಾವು ಈ ವಿಡಿಯೋದಲ್ಲಿ USB ಇಂದ ಹೇಗೆ ವಿಡಿಯೋ ಪ್ಲೇ ಮಾಡೋದು ಮತ್ತೆ ಕಾರ್ ಮೂವಿಂಗ್ ಅಲ್ಲಿ ಇದ್ದಾಗ ಪ್ಲೇ ಆಗುತ್ತಾ ಇಲ್ವಾ ಅನ್ನೋದು ನಾವೀಗ ನೋಡೋಣ. ಸೊ ನಾನು ಇದರಲ್ಲಿ ನಿಮಗೆ ಯೂಟ್ಯೂಬ್ ವಿಡಿಯೋಸ್ ಯಾವುದು ತೋರ್ಸಕ್ಕೆ ಹೋಗೋದಿಲ್ಲ, ಯಾಕೆಂದ್ರೆ ಕಾಪಿರೈಟ್ ಸ್ಟ್ರೈಕ್ ಬೀಳುತ್ತೆ. ಸೊ ಹಾಗಾಗಿ ಜಸ್ಟ್ ನಮ್ಮದೇ ಒಂದಷ್ಟು ಕ್ಲಿಪ್ಸ್ ಇದೆ. ಸೊ ನೋಡಿ, ನೀವು USB ಕನೆಕ್ಟ್ ಮಾಡಿದ ತಕ್ಷಣ ನಿಮಗೆ ಆಟೋಮೆಟಿಕ್ ಆಗಿ ಸಾಂಗ್ ಪ್ಲೇ ಆಗುತ್ತೆ. ಇಲ್ಲಿ ಮೇಲ್ಗಡೆ ಕಾಣಿಸ್ತೀವಿ ಟಾಪ್ ರೈಟ್ ಕಾರ್ನರ್ ಅಲ್ಲಿ, ಅಲ್ಲಿ ಟ್ಯಾಪ್ ಮಾಡಿ. ಸೊ ನೀವು USB ಮೇಲೆ ಕ್ಲಿಕ್ ಮಾಡ್ಬೋದು. ಓಕೆನಾ? ಅದಾದ್ಮೇಲೆ ನೀವು ಫೋಲ್ಡರ್ಸ್ನ ಬ್ರೌಸ್ ಮಾಡಬೇಕು ಅಂದ್ರೆ ಇಲ್ಲಿ 4 ಲೈನ್ಸ್ ಕಾಣಿಸ್ತಿದೆಯಲ್ಲ, ಆಪ್ಷನ್ಸ್ ಲೈನ್, ಇದ್ರ ಮೇಲೆ ಕ್ಲಿಕ್ ಮಾಡಿ ನೀವು ಇಲ್ಲಿ ಎಲ್ಲ ಫೋಲ್ಡರ್ಸ್ನು ಬ್ರೌಸ್ ಮಾಡ್ಬೋದು. ಫೋಲ್ಡರ್ಸ್ ಆಪ್ಷನ್ಸ್ ಇಲ್ಲಿದೆ. ಓಕೆ, ದೆನ್ ಇಫ್ ಯು ಹ್ಯಾವ್ ವಿಡಿಯೋಸ್, ಆ ವಿಡಿಯೋಸ್ ಎಲ್ಲ ಇಲ್ಲಿ ಲಿಸ್ಟ್ ಆಗುತ್ತೆ. ಸೊ ನಮ್ಮ ಹತ್ರ ಒಂದಷ್ಟು ಕ್ಲಿಪ್ಸ್ಗಳಿದೆ. ನಾವು ಗುಂಡಾಲ್ ಡ್ಯಾಮ್ ಟ್ರಾವೆಲ್ ಬ್ಲಾಗ್ ಮಾಡಿದ್ದು, ಆ ಬ್ಲಾಗ್ದು ಒಂದಷ್ಟು ಕ್ಲಿಪ್ಸ್ ನೋಡೋಣ, ಕ್ಲಾರಿಟಿ ನೋಡೋಣ ಹೇಗಿದೆ ಅಂತ. ನೋಡಿ, ಕ್ಲಾರಿಟಿ ಅಂತೂ ಸೂಪರ್ ಆಗಿದೆ. ನೀವಿಲ್ಲೇ ನೆಕ್ಸ್ಟ್ ವಿಡಿಯೋಸ್ನ ಕೂಡ ಚೇಂಜ್ ಮಾಡ್ಕೋಬಹುದು. ನೋಡೋರಲ್ಲ, ವಿಡಿಯೋ ಅಂತೂ ಪ್ಲೇ ಆಗುತ್ತೆ ಈಸಿಯಾಗಿ. ಬಟ್ ಮುಂಚೆ ಹಳೆ ಅಪ್ಡೇಟ್ ಇತ್ತಲ್ಲ, ಆ ಹಳೆ ಅಪ್ಡೇಟ್ ಅಲ್ಲಿ ಹೇಗಿತ್ತು ಅಂದ್ರೆ ಗೇರ್ ನ್ಯೂಟ್ರಲ್ ಅಲ್ಲಿ ಇದ್ದಾಗ ಮಾತ್ರ ವಿಡಿಯೋ ಪ್ಲೇ ಆಗ್ತಿತ್ತು. ಇನ್ ಕೇಸ್ ನೀವೇನಾದ್ರು ಗೇರ್ನ ಫಸ್ಟ್ ಗೇರಿಗೆ ಮೂವ್ ಮಾಡಿ ವೆಹಿಕಲ್ನ ಮೂವ್ ಸ್ಟಾರ್ಟ್ ಮಾಡಿದ ತಕ್ಷಣ ನಿಮಗೆ ಸ್ಕ್ರೀನ್ ಅಲ್ಲಿ ಒಂದು ಮೆಸೇಜ್ ಬರ್ತದೆ, ಕಾಂಟ್ ಪ್ಲೇ ದಿಸ್ ವಿಡಿಯೋ, ವೆಹಿಕಲ್ ಶುಡ್ ಬಿ ಸ್ಟೇಷನರಿ ಅಂತ. ಅಂದ್ರೆ ವೆಹಿಕಲ್ ಸ್ಟಾಪ್ ಆಗಿರಬೇಕು, ಅವಾಗ ಮಾತ್ರ ನೀವು ವಿಡಿಯೋ ಪ್ಲೇ ಆಗುತ್ತೆ, ನೋಡ್ಬೋದು ಅಂತ. ಬಟ್ ನೆನ್ನೆ ಅಬ್ಸರ್ವ್ ಮಾಡಿದ್ ನಾನು ಏನು ಅಂತಂದ್ರೆ, ಫಸ್ಟ್ ಗೇರ್ ಮೂವ್ ಮಾಡಿ ಸ್ವಲ್ಪ ಸ್ಪೀಡ್ ಪಿಕಪ್ ಆಗೋ ತನಕ, ಅಪ್ ಟು ಅಂದ್ರೆ ಸೆಕೆಂಡ್ ಗೇರ್ ಹಾಕೋ ತನಕ ಅರೌಂಡ್ ಒಂದು 15 ಕಿಲೋಮೀಟರ್ ಸ್ಪೀಡ್ ರೀಚ್ ಆಗೋ ತನಕ ಅವಾಗ ನಿಮಗೆ ಮೆಸೇಜ್ ಬರ್ತಿದೆ. ಬಹುಶಃ ಇದು ಬಗ್ ಇದ್ರೂ ಇರ್ಬೋದು, ಗೊತ್ತಿಲ್ಲ. ಅಥವಾ ಈ ಹೊಸ ಅಪ್ಡೇಟ್ ಅಲ್ಲಿ ಫಸ್ಟ್ ಗೇರ್ ತನಕ ಮಾತ್ರ ವಿಡಿಯೋ ನೋಡ್ಬೋದು ಅಂತ ಏನಾದ್ರು ಬಿಟ್ಟಿದ್ದಾರೋ ಅದು ಗೊತ್ತಿಲ್ಲ. ಸೊ ಇದಂತೂ ನನ್ನ ಅಬ್ಸರ್ವೇಷನ್. ಆಕ್ಚುಲಿ ಫ್ಯಾಕ್ಟ್ರಿ ಫಿಟೆಡ್ ಇನ್ಫೋಟೈನ್ಮೆಂಟ್ ಸಿಸ್ಟಮ್ಸ್ ಅಲ್ಲಿ ನೀವು ಯಾವುದೇ ಕಾರ್ ತಗೊಳ್ಳಿ, ಅದರಲ್ಲಿ ನಿಮಗೆ ವಿಡಿಯೋ ಪ್ಲೇ ಆಗೋದು ಸ್ಟೇಷನರಿ ಇದ್ದಾಗ ಮಾತ್ರ. ನೀವೇನಾದ್ರೂ ಆಫ್ಟರ್ ಮಾರ್ಕೆಟ್ ಎಲ್ಲಾದ್ರೂ ಹೋಗಿ ಆಚೆ ಕಡೆಯಿಂದ ಏನಾದ್ರು ನೀವು ಬೇಸ್ ಮಾಡೆಲ್ ಕಾರ್ ತಗೊಂಡು ಅದರಲ್ಲಿ ಆಫ್ಟರ್ ಮಾರ್ಕೆಟ್ ನೀವೇನಾದ್ರೂ ಆಂಡ್ರಾಯ್ಡ್ ಸಿಸ್ಟಮ್ ಇನ್ಫೋಟೈನ್ಮೆಂಟ್ ಸಿಸ್ಟಮ್ ಏನಾದ್ರು ಫಿಕ್ಸ್ ಮಾಡಿಸಿದ್ರೆ ಅದರಲ್ಲಿ ನಿಮಗೆ ಯೂಟ್ಯೂಬ್ ಕೂಡ ಪ್ಲೇ ಮಾಡ್ಬೋದು ವೆಹಿಕಲ್ ಮೂವಿಂಗ್ ಇದ್ದಾಗ. ಬಟ್ ಮಾಡಬೇಡಿ, ಅದು ಡಿಸ್ಟ್ರಾಕ್ಷನ್ ಜಾಸ್ತಿ ಆಗುತ್ತೆ. ಸೊ ಆಕ್ಸಿಡೆಂಟ್ ಆಗುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ಓಕೆನಾ? ಸೊ ವಿಡಿಯೋ ಪ್ಲೇ ಆಗೋದು ಇದೊಂದು ನೆನ್ಪಿಟ್ಕೊಳ್ಳಿ, ವಿಡಿಯೋ ಪ್ಲೇ ಆಗೋದು ಓನ್ಲಿ ವೆನ್ ಇಟ್ ಇಸ್ ಇನ್ ಸ್ಟೇಷನರಿ ಅಂಡ್ ಗೇರ್ ಇಸ್ ಇನ್ ನ್ಯೂಟ್ರಲ್. ಸೊ ಇನ್ ಕೇಸ್ ನಿಮಗೆ ವಿಡಿಯೋ ಪ್ಲೇ ಮಾಡಲೇಬೇಕು ಅಂತಿದ್ರೆ ನನ್ನ ಹತ್ರ ಒಂದು ಐಡಿಯಾ ಇದೆ, ಅದನ್ನ ಮೋಸ್ಟ್ಲಿ ಎಲ್ರಿಗೂ ಗೊತ್ತಿರುತ್ತೆ. ಬಟ್ ಸ್ಟಿಲ್ ನೀವು ಆ ಇನ್ಫೋಟೈನ್ಮೆಂಟ್ ಸ್ಕ್ರೀನ್ ಅಲ್ಲಿ ಏನು ವಿಡಿಯೋ ಪ್ಲೇ ಮಾಡಬೇಕಾಗಿಲ್ಲ. ಇವಾಗೆಲ್ಲ ಏನು ಆಲ್ಮೋಸ್ಟ್ ಅದೇ ಸೇಮ್ ಸ್ಕ್ರೀನ್ ಸೈಜ್ ಅಲ್ಲೇ ಮೊಬೈಲ್ ಇರುತ್ತೆ. ಸೊ ಮೊಬೈಲ್ ಹೋಲ್ಡರ್ ಕೂಡ ಇರುತ್ತೆ. ನೀವು ಆ ಮೊಬೈಲ್ ಹೋಲ್ಡರ್ನ ಇಟ್ಟು ನೀವು ಯೂಟ್ಯೂಬ್ ಅಲ್ಲ ಏನೇನು ಬೇಕೋ ಎಲ್ಲಾನು ಪ್ಲೇ ಮಾಡ್ಬೋದು ನಿಮ್ಮ ಮೊಬೈಲಲ್ಲಿ. ಸೊ ಅದು ನೀವು ಎಲ್ಲರೂ ಇನ್ ಕೇಸ್ ಲಾಂಗ್ ಡ್ರೈವ್ ಹೋಗ್ತಿದ್ರೆ ಎಲ್ರಿಗೂ ಎಂಟರ್ಟೈನ್ಮೆಂಟ್ ಅದೊಂದಾಗುತ್ತೆ. ಬಟ್ ಡ್ರೈವರ್ ಏನಾದ್ರು ಪ್ಲೇ ಮಾಡ್ತಿದ್ರೆ ನೋಡೋ ಚಾನ್ಸ್ ಇದ್ರೆ ಆದಷ್ಟು ಕೇರ್ಫುಲ್ ಆಗಿ ಹುಷಾರಾಗಿರಿ. ಓಕೆನಾ? ಸೊ ಬ್ಲೂಟೂತ್ ಇಂದ ಅದನ್ನ ಹೇಗೆ ಮಾಡೋದು ಅಂತ ನಾನು ನಿಮಗೆ ತೋರಿಸ್ಕೊಡ್ತೀನಿ. ಸೊ ಇವಾಗ ನಾವು ಬ್ಲೂಟೂತ್ ಹೇಗೆ ಕನೆಕ್ಟ್ ಮಾಡೋದು ಅನ್ನೋದು ನೋಡೋಣ. ಮೊಬೈಲಲ್ಲಿ ನಿಮ್ಮ ಡಿವೈಸಲ್ಲಿ ಬ್ಲೂಟೂತ್ ಆನ್ ಇರಲಿ. ಸೊ ನೀವು ಇಲ್ಲಿ ಕಾಣಿಸ್ತಿದೆಯಲ್ಲ ಟ್ಯಾಪ್ ಟು ಪೇರ್ ಅಂತ ಹೋಮ್ ಸ್ಕ್ರೀನಲ್ಲಿ. ಸೊ ಇಲ್ಲಿ ಟ್ಯಾಪ್ ಮಾಡಿ, ಸರ್ಚಿಂಗ್ ಅಂತ ಬರ್ತಾ ಇದೆ. ಓಕೆನಾ? ಸೊ ಇಲ್ಲಿ ನೋಡಿ ಮೊಬೈಲ್ ಸಿಕ್ತು. ಇನ್ನೊಂದು ಬಹುಶಃ ಯಾರ್ದು ಬೇರೆ ಡಿವೈಸ್ ಕೂಡ ಒಂದಿದೆ. ಸೊ ರೆಡ್ಮಿ 6A ಇದ್ರ ಮೇಲೆ ಟ್ಯಾಪ್ ಮಾಡ್ತೀನಿ. ನೋಡಿ ಇಲ್ಲಿ ಪಾಸ್ ಕೀ, ಸೇಮ್ ಪಾಸ್ ಕೀ ಕೇಳ್ತಾ ಇದೆ. ಪೇರ್ ಮಾಡೋಕ್ಕೆ ಕ್ಲಿಕ್ ಆನ್ ಪೇರ್. ನೋಡಿ ಈಗ ಪೇರ್ ಆಗಿದೆ. ಓಕೆನಾ? ಇವಾಗ ನೀವು ಹೋಮ್ ಸ್ಕ್ರೀನ್ ನೋಡಿ. ಆಲ್ರೆಡಿ ನಾನು
ಪೇರ್ ಮಾಡಿದ್ದೆ ಇದಕ್ಕೆ ಮುಂಚೆನೇ, ಆ್ಯಕ್ಸೆಸ್ ಕೂಡ ಕೊಟ್ಟಿದ್ದೆ, ಮೆಸೇಜ್ ಮತ್ತು ಫೋನ್ ಕಾಂಟ್ಯಾಕ್ಟ್ಸ್ ಇದೆಲ್ಲ. ಸೊ ಅದೆಲ್ಲ ನಿಮಗೆ ಇಲ್ಲಿ ಲಿಸ್ಟ್ ಆಗುತ್ತೆ. ನೀವು ಈಸಿಯಾಗಿ ಕಾಂಟ್ಯಾಕ್ಟ್ಸ್ಗೆ ಹೋಗಿ ಅದರಲ್ಲಿರೋ ಕಾಂಟ್ಯಾಕ್ಟ್ಸ್ ಎಲ್ಲನೂ ನೋಡ್ಬೋದು. ಇದ್ರ ಮೇಲೆ ಟ್ಯಾಪ್ ಮಾಡಿದ್ರೆ ಆ ನಂಬರ್ ತೋರಿಸಿ ನಿಮಗೆ ಮಲ್ಟಿಪಲ್ ನಂಬರ್ಸ್ ಇತ್ತು ಅಂದರೆ ನಿಮಗೆ ತೋರಿಸುತ್ತೆ. ಇಲ್ಲ ಸಿಂಗಲ್ ಇತ್ತು ಅಂದರೆ ನೀವು ಡೈರೆಕ್ಟಾಗಿ ಕಾಲ್ ಮಾಡ್ಬೋದು, ಯಾವ ನಂಬರ್ಗೆ ಬೇಕೋ ಅದು. ಬ್ಲೂಟೂತ್ ಆಡಿಯೋ, ನೀವಿಲ್ಲಿ ಆಡಿಯೋ ಕೂಡ ಪ್ಲೇ ಮಾಡ್ಬೋದು. ಸೊ ನೀವು ಇಲ್ಲಿ ಆಡಿಯೋ ಪ್ಲೇ ಮಾಡಬೇಕು ಅಂದರೆ ಫಸ್ಟ್ ನೀವು ಮೊಬೈಲಿಂದ ಸಾಂಗ್ ಪ್ಲೇ ಮಾಡಬೇಕು. ಸೊ ಅದು ನಿಮಗೆ ಗೊತ್ತಿರುತ್ತೆ ಅಂದ್ಕೋತೀನಿ, ಬಟ್ ಎನಿವೇಸ್ ತೋರಿಸ್ಬಿಡ್ತೀನಿ ನೋಡಿ. ಆಡಿಯೋ ಕೂಡ ಪ್ಲೇ ಆಗೋಕ್ಕೆ ಸ್ಟಾರ್ಟ್ ಆಯಿತು. ಸೊ ನೀವು ಇಲ್ಲೇ ಕಂಟ್ರೋಲು ಮಾಡ್ಬೋದು. ಇಲ್ಲಿ ನೆಕ್ಸ್ಟ್ ಸಾಂಗ್ ಬೇಕಾದ್ರೆ ಪ್ಲೇ ಮಾಡ್ಬೋದು. ಸೊ ಇಲ್ಲ ಅಂತಂದರೆ ನೀವು ಆ್ಯಸ್ ಯೂಶುವಲ್ ಗೊತ್ತಿದೆಯಲ್ಲ ಸ್ಟೇರಿಂಗಲ್ಲಿ ಆಡಿಯೋ ಮೌಂಟೆಡ್ ಕಂಟ್ರೋಲ್ ಸಿಸ್ಟಮ್ಸಲ್ಲಿ ಇದು ನೆಕ್ಸ್ಟ್, ಪ್ರೀವಿಯಸ್, ವಾಲ್ಯೂಮ್ ಹೈ, ವಾಲ್ಯೂಮ್ ಲೋ ಆ್ಯಂಡ್ ಕಾಲ್ ರಿಸೀವ್, ಕಾಲ್ ರಿಜೆಕ್ಟ್. ಈ ಬಟನ್ ಇರೋದು ಸೆಂಟರ್ ಬಟನ್, ಸೋರ್ಸ್ ಚೇಂಜ್ ಮಾಡೋದಕ್ಕೆ. ಇನ್ ಕೇಸ್ ನೀವೇನಾದರೂ ಬ್ಲೂಟೂತಲ್ಲಿ ಇರ್ತೀರಾ, FM ಪ್ಲೇ ಮಾಡಬೇಕು ಅಂದರೆ ಈ ಬಟನ್ ಒತ್ತಿ, ನೆಕ್ಸ್ಟ್ ಸೋರ್ಸ್ ಚೇಂಜ್ ಆಗುತ್ತೆ ನೋಡಿ, FM ಬಂದಿದೆ. ನೆಕ್ಸ್ಟ್ USB AM ಬಂತು. ನೆಕ್ಸ್ಟ್ USB ಕನೆಕ್ಟ್ ಇತ್ತು ಅಂದರೆ USB ಜಂಪ್ ಆಗುತ್ತೆ. ಸೊ ನಾನೀಗ USB ಕನೆಕ್ಟ್ ಮಾಡಿಲ್ಲ, ಹಾಗಾಗಿ ಅದು ವಾಪಸ್ ಬ್ಲೂಟೂತ್ಗೆ ಬಂದಿದೆ. ಸೊ ಇದು ಫಂಕ್ಷನ್ಸ್ ನಿಮಗೆ ಗೊತ್ತಾಗಿದೆ ಅಲ್ಲ. ಪ್ರೀವಿಯಸ್, ನೆಕ್ಸ್ಟ್, ವಾಲ್ಯೂಮ್ ಹೈ, ವಾಲ್ಯೂಮ್ ಲೋ, ಕಾಲ್ ಆನ್ಸರ್, ಕಾಲ್ ರಿಜೆಕ್ಟ್. ಸೊ ಒನ್ಸ್ ಬ್ಲೂಟೂತ್ ಫೋನ್ ಕನೆಕ್ಟ್ ಆದಮೇಲೆ ಏನೇನು ಆಪ್ಷನ್ಸ್ ಎಲ್ಲ ಬರುತ್ತೆ ಅನ್ನೋದು ನೋಡೋಣ. ಸೊ ನಿಮಗೆ ಮೈನ್ ಸ್ಕ್ರೀನಲ್ಲೇ ಆಸ್ ಎ ಶಾರ್ಟ್ಕಟ್ಸ್ ನಿಮಗೆ ಕಾಲ್ ಲಾಕ್ಸ್, ಕಾಂಟ್ಯಾಕ್ಟ್ಸ್ ಮತ್ತು ಫೇವ್ರೇಟ್ ಕಾಂಟ್ಯಾಕ್ಟ್ಸ್ ಯಾವ್ದಾದ್ರು ಆ್ಯಡ್ ಮಾಡಿದರೆ ಅಥವಾ ಆ್ಯಡ್ ಮಾಡಿಲ್ಲ ಅಂದರೆ ನೀವು ಇಲ್ಲಿ ಆ್ಯಡ್ ಕೂಡ ಮಾಡ್ಕೋಬೋದು. ಸೊ ನೋಡಿ, ಇದು ಯಾವ್ದಾದ್ರು ಸೆಲೆಕ್ಟ್ ಮಾಡ್ಕೊಳ್ಳಿ, ನಿಮ್ಗೆ ಯಾವ್ದು ಬೇಕೋ ಅದು, ಅದನ್ನ ಸೆಲೆಕ್ಟ್ ಮಾಡಿ ನೀವು ಆ್ಯಡ್ ಮಾಡ್ಬೋದು. ಓಕೆ, ಇದು ಡಯಲ್ ಆಗ್ತದೆ. ಸೊ ಇನ್ ಕೇಸ್ ನೀವೇನಾದರೂ ಇಲ್ಲಿ ಫೇವ್ರೇಟ್ಸ್ ಆ್ಯಡ್ ಮಾಡಿದರೆ, ಸೊ ಆ ಫೇವ್ರೇಟ್ಸಿಂದ ಕೂಡ ಇಮಿಡಿಯೇಟ್ ಈಸಿಲಿ ಕಾಲ್ ಮಾಡ್ಬೋದು. ಮತ್ತು ಕಾಂಟ್ಯಾಕ್ಟ್ಸ್ಗೆ ಹೋದರೆ ನಿಮ್ಮ ಮೊಬೈಲಲ್ಲಿ ಇರುವಂಥ ಎಲ್ಲ ಕಾಂಟ್ಯಾಕ್ಟ್ಸು ಇಲ್ಲಿ ಸಿಂಕ್ ಆಗಿರುತ್ತೆ. ಸೊ ಅದರಿಂದ ಕಾಲ್ ಮಾಡ್ಬೋದು ನೀವು. ಓಕೆ, ಸೊ ದೆನ್ ರೀಸೆಂಟ್ ಕಾಲ್ ಹಿಸ್ಟ್ರೀಸ್, ಕಾಲ್ ಲಾಕ್ಸಲ್ಲಿ ರೀಸೆಂಟ್ ಯಾರ್ಯಾರಿಗೆ ಕಾಲ್ ಮಾಡಿರ್ತೀರೋ ಅದರದ್ದೆಲ್ಲ ಲಿಸ್ಟ್ ಸಿಗುತ್ತೆ. ಸ್ವೈಪ್ ಮಾಡಿ ನೆಕ್ಸ್ಟು ಇಲ್ಲಿ ಫೋನ್ ಅಂತ ಇದೆಯಲ್ಲ ಆಪ್ಷನ್, ಇದ್ರ ಮೇಲೆ ಟ್ಯಾಪ್ ಮಾಡಿದ್ರೆ ಅಗೇನ್ ನಿಮಗೆ ಇಲ್ಲಿ ಕಾಲ್ ಲಾಕ್ಸ್ ಸಿಗುತ್ತೆ. ಮತ್ತು ಇಲ್ಲಿ ಬ್ರೌಸ್ ಮಾಡಬೇಕು ಅಂದರೆ ಇಲ್ಲಿ ಬ್ರೌಸ್ ನೀವು ನೋಡಿದ್ರಲ್ಲ, ಇನ್ ಕೇಸ್ ಮಿಸ್ ಮಾಡಿದರೆ ನೋಡಿ, ಇಲ್ಲಿ ಟು ಬ್ರೌಸ್ ದಟ್ ಫೋನ್ ಅಂತಂದರೆ ನೀವು ಇಲ್ಲಿ 4 ಆಪ್ಷನ್ಸ್ ಇದೆಯಲ್ಲ ಲೈನ್ಸ್, ಅದ್ರ ಮೇಲೆ ಟ್ಯಾಪ್ ಮಾಡಿ ಕಾಂಟ್ಯಾಕ್ಟ್ಸ್, ಕಾಲ್ ಲಾಕ್ಸ್, ಡಯಲ್ ಪ್ಯಾಡ್, ಫೇವ್ರೇಟ್ಸ್ ಮತ್ತು ಫ್ರೀಕ್ವೆಂಟಾಗಿ ಕಾಲ್ ಮಾಡಿರುವಂಥ ನಂಬರ್ಸ್ಗಳು, ಇದಿಷ್ಟು ಆಪ್ಷನ್ಸ್ ನಿಮಗೆ ಸಿಗುತ್ತೆ. ಓಕೆ, ಈ ಫೋನ್ ಸೆಟಪ್ ಆಪ್ಷನ್ ಏನಿದೆ ಇದರಲ್ಲಿ ನೀವು ನೋಡಿದ್ರೆ, ಸೊ ಇಲ್ಲಿಂದನೂ ನೀವು ಪೇರ್ ನ್ಯೂ ಡಿವೈಸ್ ಕೊಡ್ಬೋದು. ಓಕೆ, ಇನ್ನೊಂದು ಬ್ಲೂಟೂತ್ ಫೋನ್ ಏನಾದರೂ ಕನೆಕ್ಟ್ ಮಾಡಬೇಕು ಅಂದರೆ, ಸೊ ನೀವು ಪೇರ್ ನ್ಯೂ ಡಿವೈಸ್ ಅಂತ ಕೊಟ್ಟಿದ್ದಾಗ ನಿಮಗೆ ಯಾವ್ಯಾವ ಬ್ಲೂಟೂತ್ ಸರೌಂಡಿಂಗಲ್ಲಿ ಆನ್ ಇದೆಯೋ ಆ ಡಿವೈಸಸ್ ನೀವು ಕನೆಕ್ಟ್ ಮಾಡ್ಕೋಬೋದು. ಓಕೆನಾ. ನೆಕ್ಸ್ಟ್ ಇದರಲ್ಲಿ ಪೇರ್ಡ್ ಡಿವೈಸ್ ಅಂದರೆ ಆಲ್ರೆಡಿ ಪೇರ್ ಆಗಿರೋಂಥ ಡಿವೈಸಸ್, ಅದರ ನೇಮ್ಸ್ ತೋರಿಸುತ್ತೆ. ನಿಮಗೆ ಯಾವ್ದಾದ್ರು ಪರ್ಟಿಕ್ಯುಲರ್ ಆಗಿ ಯಾವ್ದಾದ್ರು ಬೇಡ ಡಿಲೀಟ್ ಮಾಡಬೇಕು ಅಂದರೆ ನೋಡಿ, ಇಲ್ಲಿ ಸಿಂಗಲ್ ಡಿಲೀಟ್ ಆಪ್ಷನ್ಸ್ ಇದೆ ಫಾರ್ ಈಚ್ ಪೇರ್ಡ್ ಡಿವೈಸಸ್. ಓಕೆನಾ. ಇನ್ ಕೇಸ್ ನಿಮಗೆ ಎಲ್ಲ ಆಪ್ಷನ್ಸ್ನು ಡಿಲೀಟ್ ಮಾಡಬೇಕು ಅಂದರೆ ಎಲ್ಲ ಪೇರ್ಡ್ ಡಿವೈಸಸ್ನು ಡಿಲೀಟ್ ಆಲ್ ಡಿವೈಸ್ ಕೊಟ್ಟರೆ ಒಂದೇ ಸತಿಗೆ ಡಿಲೀಟ್ ಆಗುತ್ತೆ. ಸೊ ನಿಮಗೆ ಚೆಕ್ ಮಾಡಬೇಕು ಯಾವುದು ಕರೆಂಟ್ ಡಿವೈಸ್ ಪೇರ್ಡ್ ಅಂತಂದರೆ ಇಲ್ಲಿ ಟಿಕ್ ಮಾರ್ಕ್ ಇದೆ ಗ್ರೀನ್ ಕಲರಲ್ಲಿ, ಅದು ಕರೆಂಟ್ ಡಿವೈಸ್ ಪೇರ್ಡ್. ಓಕೆನಾ, ಕನೆಕ್ಟೆಡ್. ಇನ್ನೊಂದು ಪೇರ್ ಆಗಿದೆ ಬಟ್ ನಾಟ್ ಕನೆಕ್ಟೆಡ್. ಓಕೆನಾ, ಸೊ ಅದು ನಿಮಗೆ ಕ್ರಾಸ್ ಮಾರ್ಕಲ್ಲಿ ಬರುತ್ತೆ ನೋಡಿ. ಇದು ಡಿವೈಸ್ ವಿಸಿಬಿಲಿಟಿ ಚೆಕ್ ಬಾಕ್ಸ್ ಇದೆಯಲ್ಲ, ಇದು ನಿಮ್ಮ ಕಾರ್ ಡಿವೈಸ್ ಬ್ಲೂಟೂತ್ ಇರುತ್ತಲ್ಲ ಅದರದ್ದು ಡಿವೈಸ್ ವಿಸಿಬಿಲಿಟಿ. ಸೊ ಅದು ನೀವು ಬ್ಯಾಕ್ ಇದನ್ನ ಚೆಕ್ ಮಾಡಿ ನೋಡಿ. ಬ್ಲೂಟೂತ್ ವಿಸಿಬಿಲಿಟಿ ಇಸ್ ಟರ್ನ್ಡ್ ಆನ್, ಇಟ್ ವಿಲ್ ಬಿ ಟರ್ನ್ಡ್ ಆಫ್ ಆಟೋಮೆಟಿಕಲಿ ಆಫ್ಟರ್ 5 minutes ಅಂತ ಬರುತ್ತೆ. ಸೊ ಇದರ ವಿಸಿಬಿಲಿಟಿ ಫಾರ್ 5 minutes. ಇನ್ ಕೇಸ್ ನೀವೇನಾದರೂ ಮೊಬೈಲಿಂದ ಕಾರಿಗೆ ಪೇರ್ ಮಾಡ್ತಾ ಇದ್ರೆ ಬ್ಲೂಟೂತ್ನ, ಅವಾಗ ನೀವು ಈ ಆಪ್ಷನ್ಸ್ನ ಯೂಸ್ ಮಾಡ್ಕೋಬೋದು. ನೆಕ್ಸ್ಟ್ SMS ಅಲರ್ಟ್ ನೋಟಿಫಿಕೇಶನ್. ಸೊ ಇದೇನು ಗೊತ್ತಾ, ನಿಮಗೆ ನೋಟಿಫಿಕೇಶನ್ ಸಪೋಸ್ ಯಾವುದೇ BT ಫೋನ್ ಕನೆಕ್ಟ್ ಆಗಿದೆಯೋ ಅದಕ್ಕೆ SMS ಬರುತ್ತೆ ಅಂತ ಇಟ್ಕೊಳ್ಳಿ. ಅವಾಗ ನಿಮ್ಗೆ ಇಲ್ಲೊಂದು ಪಾಪಪ್ ಬರುತ್ತೆ, ನ್ಯೂ SMS ಹ್ಯಾಸ್ ಬಿನ್ ರಿಸೀವ್ಡ್ ಅಂತ. ಸೊ ಫ್ರಮ್ ಹೂಮ್ ಅನ್ನೋದು ನೇಮ್ ಇದ್ದರೆ ನೇಮ್ ತೋರಿಸುತ್ತೆ, ಇಲ್ಲಾಂದ್ರೆ ನಂಬರ್. ಕೆಳಗಡೆ ಮುಂಚೆ ಹಳೆ ಅಪ್ಡೇಟಲ್ಲಿ ರೀಡ್ ಔಟ್ ಆರ್ ಕ್ಯಾನ್ಸಲ್ ಅಂತ ಇತ್ತು. ಸೊ ಇವಾಗ ಅಲ್ಲಿ ಕಾಲ್ ಆ್ಯಂಡ್ ಕ್ಯಾನ್ಸಲ್ ಅಂತ ಇದೆ, ಇವಾಗ ರೀಡ್ ಔಟ್ ಆಗ್ತಾ ಇಲ್ಲ SMS. ಓಕೆನಾ. ಸೊ ಅದು ನಿಮಗೆ SMS ಅಲರ್ಟ್ ಯಾವ ಥರ ಬೇಕು ಅಂತ ಯಾವ ಥರ ನೋಟಿಫಿಕೇಶನ್ ಬರಬೇಕು ಅಂತ. ನೋಟಿಫೈ ವಿತ್ ಪಾಪಪ್ ಆ್ಯಂಡ್ ಬೀಪ್ ಅಂತ ಇದೆ, ಅಂದರೆ ಒಂದು ಬೀಪ್ ಸೌಂಡ್ ಬರುತ್ತೆ ಮತ್ತು ನೋಟಿಫಿಕೇಶನ್ ಇಲ್ಲಿ ಸ್ಕ್ರೀನ್ ಮೇಲೆ ಒಂದು ಪಾಪಪ್ ಕೂಡ ಬರುತ್ತೆ ಅದು. ಇಲ್ಲಾಂದರೆ ನೋಟಿಫೈ ವಿತ್ ಓನ್ಲಿ ಪಾಪಪ್. ಬೀಪ್ ಸೌಂಡ್ ಎಲ್ಲ ಏನು ಬೇಡ. ಇನ್ ಕೇಸ್ ನೀವೇನಾದ್ರು ಆಡಿಯೋ ಪ್ಲೇ ಮಾಡ್ತಿರ್ತೀರ ಅದು ಡಿಸ್ಟರ್ಬ್ ಆಗುತ್ತೆ ಬೀಪ್ ಸೌಂಡು ಅಂದರೆ ಬರೀ ಜಸ್ಟ್ ನೋಟಿಫಿಕೇಶನ್ ಬರುತ್ತೆ. ಸೊ ನೋಟಿಫಿಕೇಶನ್ ಕೂಡ ಬೇಡ ಅಂತಂದರೆ ಏನೂ ಬರೋದಿಲ್ಲ, ನೀವು ಯಾವ ಆಪ್ಷನ್ ಬೇಕಾದ್ರೂ ಸೆಲೆಕ್ಟ್ ಮಾಡ್ಕೋಬೋದು.
ಸೊ ಕರೆಂಟ್ಲಿ ನಾನು ನೋಟಿಫೈ ವಿತ್ ಪಾಪಪ್ ಆ್ಯಂಡ್ ಬೀಪ್ ಅನ್ನೋ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಸೊ ನೆಕ್ಸ್ಟ್ ಕಾನ್ಫಿಗರ್ ಆಟೋ SMS ಅಂತಂದರೆ ಏನು ಗೊತ್ತಾ? ಸೊ ಇಲ್ಲಿ ಒಂದಷ್ಟು ಪ್ರೀ ಡಿಸೈಡೆಡ್ ಮೆಸೇಜಸ್ ಇದೆ, ಓಕೆನಾ. ಇದು ಹೇಗೆ ವರ್ಕ್ ಆಗುತ್ತೆ ಅಂತಂದರೆ, ನಿಮ್ಮ ಮೊಬೈಲ್ ಬ್ಲೂಟೂತ್ ಕನೆಕ್ಟ್ ಆಗಿರೋ ಮೊಬೈಲ್ಗೆ ಕಾಲ್ ಬರುತ್ತೆ ಅಂತ ಇಟ್ಕೊಳ್ಳಿ. ಆವಾಗ ನೀವು ಕಾಲ್ನ ಆನ್ಸರ್ ಮಾಡಲ್ಲ, ರಿಜೆಕ್ಟ್ ಮಾಡ್ತೀರಾ. ರಿಜೆಕ್ಟ್ ಮಾಡಿದ ತಕ್ಷಣ ಇಲ್ಲಿಂದ ಒಂದು ಆಟೋ ಕಾನ್ಫಿಗರ್ಡ್ ಮೆಸೇಜ್ ನಿಮಗೆ ಯಾರು ಕಾಲ್ ಮಾಡಿರ್ತಾರೋ ಅವ್ರ ನಂಬರ್ಗೆ ಈ ಮೆಸೇಜ್ ಹೋಗುತ್ತೆ, ಸೇಯಿಂಗ್ ವಾಟ್. ಸೊ ನೋಡಿ ಇಲ್ಲಿ ಐ ಆಮ್ ಡ್ರೈವಿಂಗ್ ಸೆಂಡ್ ಫ್ರಮ್ ಟಾಟಾ ಕನೆಕ್ಟ್ ನೆಕ್ಸ್ಟ್, ಈ ಥರ ಅವ್ರಿಗೆ ಗೊತ್ತಾಗುತ್ತೆ, ಓಕೆ ಹೀಸ್ ಡ್ರೈವಿಂಗ್ ಲೆಟ್ಸ್ ಕಾಲ್ ಲೇಟರ್ ಅಂತ ಅವರು ಅಂದ್ಕೋತಾರೆ. ನೆಕ್ಸ್ಟ್ ಈ ಥರ ಒಂದಷ್ಟು ಮೆಸೇಜ್ಗಳಿದೆ. ಇನ್ ಕೇಸ್ ಈ ಮೆಸೇಜಸ್ ಯಾವುದು ನಿಮ್ಗೆ ಇಷ್ಟ ಆಗಲಿಲ್ವಾ, ಸೊ ನೀವು ನಿಮ್ಮ ಓನ್ ಮೆಸೇಜ್ನ ಬರಿಬೋದು. ಇಲ್ಲಿ ರೈಟ್ ಯುವರ್ ಓನ್ ಮೆಸೇಜ್ ಅಂತ ಇದೆ, ಕೆಳಗಡೆ ಇಲ್ಲಿ ಡ್ರಾಪ್ ಡೌನ್ ಕ್ಲಿಕ್ ಮಾಡಿ ಎಡಿಟ್ ಮೇಲೆ ಟ್ಯಾಪ್ ಮಾಡಿ. ಸೊ ನಿಮಗೆ ಕೀಬೋರ್ಡ್ ಓಪನ್ ಆಗುತ್ತೆ, ಇಲ್ಲಿ ನಿಮ್ಗೆ ಏನು ಮೆಸೇಜ್ ಬೇಕೋ ಅದನ್ನ ಟೈಪ್ ಮಾಡಿ ಸೇವ್ ಮಾಡ್ಬೋದು, ಓಕೆನಾ. ಸೊ ಇದು ಕಾನ್ಫಿಗರ್ ಆಟೋ SMS. ಇದು ನಿಮ್ಗೆ ವರ್ಕ್ ಆಗೋದು ಬ್ಲೂಟೂತ್ ಫೋನ್ ಕನೆಕ್ಟ್ ಆಗಿರೋದಕ್ಕೆ ಮಾತ್ರ, ಇಲ್ಲ ಅಂತಂದರೆ ಇದು ಯೂಸ್ ಇಲ್ಲ. ನಿಮಗೆ ಹೇಳಿದ್ದೆ ಯಾವಾಗಲೇ ಬ್ಲೂಟೂತಲ್ಲಿ ವಿಡಿಯೋ ಹೇಗೆ ಪ್ಲೇ ಮಾಡೋದು ಅಂತಂದರೆ ಸಿಂಪಲ್ ಏನಿಲ್ಲ. ಇದು ನಿಮಗೆ ಇನ್ಫೋಟೈನ್ಮೆಂಟ್ ಸ್ಕ್ರೀನ್ ಇಲ್ಲದೆ ನಾರ್ಮಲ್ 2D ಅಂತ ಬರುತ್ತಲ್ಲ, ಆ ಮ್ಯೂಸಿಕ್ ಸಿಸ್ಟಮ್ ಇದ್ರೂ ಆಕ್ಸ್ ಕೇಬಲ್ ಇರುತ್ತಲ್ಲ, ಆಕ್ಸ್ ಕೇಬಲ್ನ ನೀವು ನಿಮ್ಮ ಫೋನಿಗೆ ಕನೆಕ್ಟ್ ಮಾಡಿ, ಓಕೆನಾ. ಕನೆಕ್ಟ್ ಮಾಡಿ ನಿಮ್ಮ ಮೊಬೈಲಲ್ಲಿ ಯಾವುದೇ ವೀಡಿಯೋಸ್ ಅಥವಾ ಯೂಟ್ಯೂಬ್ ಏನೇ ಪ್ಲೇ ಮಾಡ್ತಿದ್ರು, ಸೊ ನಿಮ್ಮ ಮೊಬೈಲ್ ಸ್ಕ್ರೀನಲ್ಲಿ ಪ್ಲೇ ಆಗುತ್ತೆ, ಬಟ್ ಆಡಿಯೋ ನಿಮ್ಮ ಕಾರಿಂದ ಬರುತ್ತೆ. ಸೊ ಅದೇ ಸೇಮ್ ನೀವು ಬ್ಲೂಟೂತಿಂದ ಕನೆಕ್ಟ್ ಮಾಡ್ಕೊಳ್ಳಿ. ಸೊ ಇನ್ ಕೇಸ್ ನಿಮಗೆ ಡ್ರೈವರ್ಗೆ ಬೇಡ ಅಂತಂದರೆ ಮೊಬೈಲ್ನ ಹಿಂದೆ ಕೂತಿರೋ ಪ್ಯಾಸೆಂಜರ್ಸ್ ಹತ್ರ ಇಲ್ಲೆಲ್ಲಾದರೂ ಆಮ್ರೆಸ್ಟ್ ಏನಾಯಿತು ಅಂದರೆ ಅಲ್ಲಿ ಮೊಬೈಲ್ ಹೋಲ್ಡರ್ ಎಲ್ಲರೂ ಫಿಕ್ಸ್ ಮಾಡಿದ್ರೆ ಸೊ ನೀವು ಆಡಿಯೋ ಕೇಳಿಸ್ಕೋಬೋದು ಡ್ರೈವರ್, ಬಟ್ ಮಿಕ್ಕಿದವ್ರಿಗೆಲ್ಲ ವಿಡಿಯೋ ನೋಡ್ಬೋದು ಮೊಬೈಲಿಂದ ಕನೆಕ್ಟ್ ಮಾಡಿದಾಗ. ಸೊ ಇದೊಂದು ಸಿಂಪಲ್ ಐಡಿಯಾ. ಸೊ ಇದೆ ಆಲ್ಮೋಸ್ಟ್ ಎಲ್ಲರೂ ಗೊತ್ತಿರುತ್ತೆ. ಇನ್ ಕೇಸ್ ಗೊತ್ತಿಲ್ಲ ಅಂದರೆ ಇದು ನೀವು ಯೂಸ್ ಮಾಡ್ಬೋದು. ಯಾವಾಗಲೇ ಹೇಳಿದಾಗೆ ನಾನು ಇಲ್ಲಿ ಫೋನ್ನ ಕನೆಕ್ಟ್ ಮಾಡ್ಕೊಂಡಿದ್ದೀನಿ ಮೊಬೈಲ್ ಹೋಲ್ಡರ್ಗೆ. ಸೊ ಇಲ್ಲಿ ನಾನೀಗ ಆ ಫೋನ್ನ ಬ್ಲೂಟೂತ್ ಡಿವೈಸ್ ಇದಕ್ಕೆ ಪೇರ್ ಮಾಡಿದ್ದೀನಿ, ಆಲ್ರೆಡಿ ಪೇರ್ ಆಗಿದೆ. ನಾನು ಜಸ್ಟ್ ಸ್ವಿಚ್ ಮಾಡ್ತಿದ್ದೀನಿ. ಕರೆಂಟ್ಲಿ ನಾನು ನನ್ನ ಮೊಬೈಲ್ಗೆ ಏನು ರೆಕಾರ್ಡ್ ಮಾಡ್ತಿದ್ನೋ ಅದಕ್ಕೆ ಕನೆಕ್ಟ್ ಆಗಿದೆ. ಸೊ ಜಸ್ಟ್ ಸ್ವಿಚ್ ಮಾಡೋಣ, ಪೇರ್ಡ್ ಡಿವೈಸ್ಗೆ ಹೋಗಿ, ಸೊ ಇದ್ರ ಮೇಲೆ ಟ್ಯಾಪ್ ಮಾಡಿ ಪ್ರೊಸೀಡ್. ಸೊ ನೋಡಿ ಇವಾಗ ಈ ಫೋನ್ ಕನೆಕ್ಟ್ ಆಗಿದೆ, ಓಕೆನಾ. ಇವಾಗ ನೀವೇನು ಮಾಡ್ಬೋದು ಅಂದರೆ ಜಸ್ಟ್ ಯೂಟ್ಯೂಬಲ್ಲಿರೋ ನಾನು ನನ್ನ ಚಾನಲ್ದೇ ಯಾವ್ದಾದ್ರು ಒಂದಷ್ಟು ವೀಡಿಯೋ ಪ್ಲೇ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ನೋಡಿ ವಿಡಿಯೋ ಪ್ಲೇ ಆಗ್ತಿದೆ, ಆಡಿಯೋ ಕಾರಲ್ಲಿ ಬರ್ತಾ ಇದೆ, ಓಕೆನಾ. ಸೊ ಮೀನ್ವೇಲ್ ನೀವು ಮೊಬೈಲಲ್ಲೂ ಕೂಡ ಆಡಿಯೋ ಫುಲ್ ಇಡಿ. ಬಟ್ ನೀವು ಅದೇ ಯೂಟ್ಯೂಬ್ನ ನೀವು ಇಲ್ಲಿ ಪ್ಲೇ ಲಿಸ್ಟಿಂದ ಕಂಟ್ರೋಲ್ ಮಾಡ್ಕೋಬಹುದು. ಈ ಪ್ಲೇಯರ್ ಇದೆಯಲ್ಲ, BT ಪ್ಲೇಯರ್, ಬ್ಲೂಟೂತ್ ಪ್ಲೇಯರ್, ಇಲ್ಲಿಂದ ನೀವು ಪಾಸ್ ಪ್ಲೇ ಕೂಡ ಕಂಟ್ರೋಲ್ ಮಾಡ್ಬೋದು. ನೋಡಿ ನನಗೆ ಪ್ಲೇ ಕೊಟ್ಟೆ, ಪ್ಲೇ ಆಗ್ತಿದೆ, ಪಾಸ್ ಕೊಟ್ಟೆ, ಪಾಸ್ ಆಯಿತು, ಓಕೆನಾ. ಸೊ ನಿಮಗೆ ಬ್ಲೂಟೂತಿಂದ ಈ ಮೊಬೈಲಲ್ಲಿ ಯೂಟ್ಯೂಬ್ ಎಲ್ಲ ಪ್ಲೇ ಆಗೋದು ಹೇಗೆ ಅಂತ ಗೊತ್ತಾಗಿದೆ. ಯೂಟ್ಯೂಬ್ ಅಲ್ಲದೆ ಇನ್ ಕೇಸ್ ನಿಮ್ಮ ಮೊಬೈಲಲ್ಲಿ ಆಲ್ರೆಡಿ ಪ್ರೀ ಲೋಡೆಡ್ ಮೂವೀಸ್ ಏನಾದ್ರು ಇತ್ತು ಅಂದರೆ, ಸೊ ನೀವೇ ಲಾಂಗ್ ಡ್ರೈವ್ ಹೋಗ್ತಿದ್ರೆ ಮೂವೀಸ್ ಎಲ್ಲ ನೋಡ್ಬೋದು. ವಿಡಿಯೋಸ್ ಪ್ಲೇ ಮಾಡೋದಲ್ದೇ ಬ್ಲೂಟೂತಿಂದ ನೀವೇನಾದರೂ ಮ್ಯಾಪ್ಸ್ ಎಲ್ಲಾದರೂ ನ್ಯಾವಿಗೇಷನ್ ಹಾಕಬೇಕು ಅಂತಂದರೆ, ಸೊ ಅದನ್ನು ನೀವು ಬ್ಲೂಟೂತಿಂದ ಕನೆಕ್ಟ್ ಮಾಡಿದಾಗ, ಸೊ ನೀವೆಲ್ಲಾದರೂ ವರ್ಕ್ ಸೆಟ್ ಯಾವುದಾದ್ರು ಒಂದು ಲೊಕೇಶನ್ ಸೆಟ್ ಮಾಡ್ಕೊಳ್ಳಿ, ಡೆಸ್ಟಿನೇಷನ್, ಓಕೆನಾ. ಸೊ ನಾನೀಗ ಜಸ್ಟ್ ಈಗ ಸೊ ರೀಸೆಂಟ್ ಯಾವುದಿತ್ತು ಅದನ್ನೇ ನಾನು ಸೆಲೆಕ್ಟ್ ಮಾಡ್ತಿದ್ದೀನಿ, ಓಕೆನಾ. ಸೆಲೆಕ್ಟ್ ಮಾಡಿ ಡೈರೆಕ್ಷನ್ಸ್ ಕೊಡಿ. ಇದು ಬ್ಯಾಕ್ಗ್ರೌಂಡಲ್ಲಿ ಕೂಡ ರನ್ ಆಗ್ತಿರುತ್ತೆ ಎನಿವೇಸ್ ಮ್ಯಾಪ್ ನಿಮಗೆ. Head south. Then turn left. ನೋಡಿ ಈ ತರ ನಿಮಗೆ ಬ್ಯಾಕ್ಗ್ರೌಂಡ್ ಅಲ್ಲಿ ಏನಾದರೂ ವಿಡಿಯೋ ಪ್ಲೇ ಮಾಡ್ತಿದ್ದಾಗ ನೀವು ನ್ಯಾವಿಗೇಷನ್ ಹಾಕಿದ್ರೆ ನಿಮಗೆ ಅದರ ಆಡಿಯೋ ಕೂಡ ನಿಮಗೆ ಈಸಿಯಾಗಿ ಕೇಳಿಸುತ್ತೆ. ನೀವೇ ನ್ಯಾವಿಗೇಷನ್ ನೋಡ್ತಾನೆ ಇರಬೇಕು ಅಂತಾನೂ ಇಲ್ಲ, ಬಟ್ ಕೆಲವೊಂದ್ಸತಿ ಗೂಗಲ್ ತುಂಬಾ ನಂಬೇಡಿ, ಯಾಮಾರಿಸ್ಬಿಡುತ್ತೆ, ಹುಷಾರು.